ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ಸೊ ಡೇ 2 ಇನ್ ಉಡುಪಿ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಕಾಣಿಸ್ತಿದೆಯಲ್ಲ ಗೋಪುರ, ಅದೇ ಕೃಷ್ಣನ್ ಟೆಂಪಲ್ಲು. ಸೊ ಇಷ್ಟು ಹತ್ತಿರದಲ್ಲಿ ನಾವು ರೂಮ್ ಮಾಡಿದ್ದೀವಿ. ಹಾಗಾಗಿ ನಮಗೆ ತುಂಬ ಅನುಕೂಲ ಇದೆ. ಅಂದರೆ ಮಕ್ಕಳು ತುಂಬ ಜನ ಇದ್ದಾರಲ್ವ, ಅವ್ರನ್ನ ಕರ್ಕೊಂಡು ಹರಿಬರಿ ಮಾಡಿಕೊಂಡು ದೂರ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹತ್ತಿರದಲ್ಲಿ ರೂಮ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಅನುಕೂಲ ಆಗಿದೆ. ಸೊ ಈ ಲಾಡ್ಜ್ ಬಗ್ಗೆ ಡೀಟೇಲ್ಸ್ನು ಕೊಟ್ಟಿರ್ತೀನಿ. ಇನ್ ಕೇಸ್ ನೀವೇನಾದರೂ ಉಡುಪಿ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಬುಕ್ ಮಾಡ್ಕೋಬೋದು ಆರಾಮಾಗಿ. ಯಾಕಂದರೆ ಎಲ್ಲ ಫೆಸಿಲಿಟೀಸ್ನು ತುಂಬ ಚೆನ್ನಾಗಿದೆ. ಕರೆಂಟ್ ಹೋದರೆ ಇನ್ವರ್ಟರ್, ಬಿಸಿನೀರು, ಆಮೇಲೆ ರೂಮ್ಸ್ನ ಮೇಂಟೈನ್ ಮಾಡಿರೋದಾಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ಅಪ್ಕಮಿಂಗ್ ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗು, ಏನು ಮತ್ತು ತುಂಬ ಸ್ಪೆಷಲ್ ಬ್ಲಾಗ್ ಅಂತೆಲ್ಲ ಹೇಳಿದ್ದೆ. ಸ್ಪೆಷಲ್ ಬ್ಲಾಗ್ ಏನಕ್ಕೆ ಅಂದರೆ, ಹೌದು ನಿಮಗೆ ಸ್ಪೆಷಲ್ ಆಗದೆ ಇರ್ಬೋದು, ಬಟ್ ನನಗೆ ಸ್ಪೆಷಲ್ ಬ್ಲಾಗು ಏನಕ್ಕೆ ಅಂದರೆ, ನಮ್ಮ ಮನೇಲಿ ನಮ್ಮ 3 ಜನದ ಮದುವೆ ಆದಮೇಲೆ ಹೋಲ್ ಫ್ಯಾಮಿಲಿ ಈ ಥರ ಟ್ರಿಪ್ ಪ್ಲ್ಯಾನ್ ಮಾಡಿ ಎಂಜಾಯ್ ಮಾಡೋದಕ್ಕೆ ಬಂದಿರೋದು ಫಸ್ಟ್ ಟೈಮು. ಕಪಲ್ಸ್ ಆಗಿ ಹೋಗಿದ್ವಿ, ಎಂಜಾಯ್ ಮಾಡಿದ್ವಿ, ಆಮೇಲೆ ಮನೆ ದೇವರಿಗೆಲ್ಲ ಹೋಗಿದ್ದೀವಿ. ಬಟ್ ಈ ಥರ ಹೋಲ್ ಫ್ಯಾಮಿಲಿ ಎಂಜಾಯ್ ಮಾಡೋದಕ್ಕೆ ಫಸ್ಟ್ ಟೈಮ್ ಬಂದಿದ್ದೀವಿ. ಸೊ ಇದು ಒಂಥರ ನಮಗೆ ತುಂಬ ಸ್ಪೆಷಲ್ ಟ್ರಿಪ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ವ್ಲಾಗ್ ಸ್ಪೆಷಲ್ ವ್ಲಾಗ್ ಅಂತ ಹೇಳಿದೆ. ಅದಾದಮೇಲೆ ಇಂಟ್ರೆಸ್ಟಿಂಗ್ ವ್ಲಾಗ್ ಏನಕ್ಕೆ ಅಂದರೆ, ನಾವು ಏನೇನು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ, ಎಲ್ಲ ಪ್ಲೇಸಸ್ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ ಅಲ್ವಾ. ಇಂಟ್ರೆಸ್ಟಿಂಗೇ ಅಲ್ವಾ. ಯಾರಾದರೂ ಉಡುಪಿಗೆ ಬರೋ ಪ್ಲ್ಯಾನ್ ಮಾಡಿದರೆ ನಿಮ್ಗೊಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ನಾವು ಟ್ವಿನ್ನಿಂಗು ಈ ಥರ ಎಂಜಾಯ್ ಮಾಡಿರೋದು ಎಲ್ಲ ನೋಡಿದ್ರೆ ನಿಮಗೂ ಯಾವ ಥರ ಎಂಜಾಯ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಅಂತ ಇಂಟ್ರೆಸ್ಟಿಂಗ್ ಬ್ಲಾಗ್ ಅಂತ ಹೇಳಿದೆ. ಸೊ ಇವಾಗ ಮಾರ್ನಿಂಗ್ 6 ಆಗಿದೆ ಟೈಮು. ಕೃಷ್ಣನ ದರ್ಶನಕ್ಕೆ ರೆಡಿ ಆಗಿದ್ದೀವಿ. ನಿನ್ನೆ ನಮ್ಮ ಭಾವನ ಮಗಳು ಅಕ್ಷರಾಭ್ಯಾಸ ಎಲ್ಲನೂ ಆಯಿತು. ಸೊ ಇವಾಗ ಕೃಷ್ಣನ ದರ್ಶನ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕು. ಸೊ ವೆಯ್ಟಿಂಗ್ ಫಾರ್ ಲಿಟಿಲ್ ಕೃಷ್ಣ ದರ್ಶನ. ಅಲ್ಲಿ ದರ್ಶನ ಮಾಡ್ಸೋಕ್ಕಾಗಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಯಾವುದೇ ಟೆಂಪಲಲ್ಲೂ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ ಇವಾಗ. ಸೊ ನಿಮಗೆ ಕೃಷ್ಣನ ದರ್ಶನ ಆಗಬೇಕು ಅಂದರೆ ಉಡುಪಿಗೆ ಬಂದು ದರ್ಶನ ಮಾಡಿ. ಸೊ ನೋಡಿ ಇವತ್ತಿನ ಔಟ್ಫಿಟ್ ಯಾವ ಥರ ಇದೆ, ಚೆನ್ನಾಗಿದೆಯಲ್ಲ. ಈ ಹೋಲ್ ಪ್ರಾಡಕ್ಟ್ಸ್, ಬ್ಲೌಸ್, ಸ್ಯಾರಿ, ಆಕ್ಸಿಡೈಸ್ ಜ್ಯುವೆಲರಿ ಆ್ಯಂಡ್ ಈ ಕಡೆ A to Z ಎಲ್ಲ ಮೀಶೋದಲ್ಲಿ ತರಿಸಿರೋದು. ಎಲ್ಲ ಪ್ರಾಡಕ್ಟ್ಸೂ ತುಂಬ ಚೆನ್ನಾಗಿದೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ನೀವು ಪರ್ಚೇಸ್ ಮಾಡಿ. ಆ್ಯಂಡ್ ಇನ್ನೂ ತುಂಬ ಜನ ರೆಡಿ ಆಗಬೇಕು. ರೆಡಿ ಆದಮೇಲೆ ದರ್ಶನಕ್ಕೆ ಹೊರಡಬೇಕು. ದಟ್ಸ್ ಇಟ್. ಎಲ್ಲರೂ ರೆಡಿಯಾಗಿ ನಾವು ದರ್ಶನಕ್ಕೆ ಹೊರಡಬೇಕಾದ್ರೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ವೆಯ್ಟ್ ಮಾಡ್ತೀನಿ. 6:30 ರೆಡಿ ಆದರೆ 8:00 ದರ್ಶನಕ್ಕೆ ಬರ್ತಿದ್ದೀವಿ. ಎಲ್ಲರೂ ರೆಡಿ ಆಗೋಷ್ಟು ಅಷ್ಟು ಲೇಟ್ ಮಾಡಿಬಿಟ್ರು. ಮಕ್ಳ ಜೊತೆ ಟ್ರಿಪ್ ಅಂದ್ರೆ ಹಿಂಗೆ ಅಲ್ವಾ. ಸಮ್ಟೈಮ್ಸ್ ನಾವ್ ಅನ್ಕೊಂಡಿರೋ ಟೈಮ್ಗೆ ರೆಡಿ ಆಗಿ ಹೋಗಕ್ ಆಗಲ್ಲ. ಹವೆವರ್ ಆದಷ್ಟು ಬೇಗ ಎಲ್ರು ರೆಡಿ ಆಗಿ ಬಂದಿದೀವಿ. ಅದಾದ್ಮೇಲೆ ನಾನು ನಿನ್ನೆ ವ್ಲಾಗ್ ಅಲ್ಲಿ ರೂಮ್ ಇಂದ ಒಂದು ವ್ಯೂ ತೋರಿಸಿದ್ದೆ ನೋಡಿ. ಅದು ಬಂದ್ಬಿಟ್ಟು ಅನಂತೇಶ್ವರನ ದೇವಸ್ಥಾನ ಅಂತೆ. ಉಡುಪಿ ಕೃಷ್ಣ ದೇವಸ್ಥಾನ ಅಪೋಸಿಟೇ ಇದೆ. ನಮಗ್ ಅಲ್ಲಿ ಹೋಗಕ್ ಆಗ್ಲಿಲ್ಲ. ಇವಾಗ ನೋಡ್ತಿರ್ಬೋದು ನೀವು. ಆಕ್ಚುಲಿ ಫಸ್ಟಿಗೆ ನಾನು ಈ ಕ್ಯೂ ಆಚೆ ನೋಡ್ಬಿಟ್ಟು ರಶ್ಶೇ ಇಲ್ಲ, ಆರಾಮಾಗಿ ದರ್ಶನ ಮಾಡ್ಕೋಬಹುದು ಅಂತ ಅನ್ಕೊಂಡೆ. ಯಾಕಂದ್ರೆ ನಿನ್ನೆ ಬಂದಾಗ ಇಲ್ಲಿ ಹೊರಗಡೆನು ರೋಡ್ ಫುಲ್ ಕ್ಯೂ ಆಗಿತ್ತು. ಅರೌಂಡ್ 8:30. ಇವತ್ತು 8:30ಗೆ ಸ್ವಲ್ಪ ಕಡಿಮೆನೆ ಇದೆ. ಓಕೆ ಪರವಾಗಿಲ್ಲ ಅನ್ಕೊಂಡು ಹಿಂದೆ ಬಂದು ನೋಡಿದ್ರೆ ಆ ಕ್ಯೂ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಸೊ ಏನಪ್ಪಾ ಮಾಡೋದು, ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಕಷ್ಟ ಆಗುತ್ತೆ ಅಂತ ರಾಯರ್ ಮಠಕ್ಕೆ ಹೋದ್ವಿ. ನಮಗ್ ಪರಿಚಯ ಇದ್ದವರು ಏನಾದ್ರು ಹೆಲ್ಪ್ ಮಾಡ್ಬೋದಾ, ಬೇಗ ದರ್ಶನ ಮಾಡಿಸ್ಬೋದಾ ಅಂತ ನಾನು ನಮ್ಮ ಮನೆಯವ್ರು ಹೋಗಿ ಕೇಳ್ಕೊಂಡ್ ಬಂದ್ವಿ. ಸೊ 9:45 ವರ್ಗೂನು
ಆ, ಏನೋ ಸ್ಪೆಷಲ್ ಗೆಸ್ಟ್ಸ್ ಇದಾರೆ, ಅದಾದ್ಮೇಲೆ ಟ್ರೈ ಮಾಡೋಣ ಅಂತ ಹೇಳಿ ಕಳ್ಸಿದ್ರು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ 9:45ಗೆ ಹೆಂಗೋ ಕಷ್ಟ ಪಟ್ಕೊಂಡು ನಮಗ್ ಗೊತ್ತಿರೋರ್ನ ಕೇಳ್ಕೊಂಡು, ಆಕ್ಚುಲಿ ನಾವೇನ್ ಕಷ್ಟಪಟ್ಟಿಲ್ಲ ಬಿಡಿ, ಕೃಷ್ಣನ್ ಅನುಗ್ರಹನೇ ಅನ್ಸುತ್ತೆ. ನಮಗ್ ಪರಿಚಯ ಇರೋರೊಬ್ರು ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ಹಿಂದಿನ ದಿವ್ಸ ನನಗೆ ಈವ್ನಿಂಗ್ ಸಿಕ್ಕಿದ್ರು. ಸೊ ಅವರಿಂದ ಹೆಲ್ಪ್ ತಗೊಂಡು ಇವಾಗ ಟೆಂಪಲ್ ಒಳಗಡೆ ಬಂದಿದ್ದೀವಿ. ಕೃಷ್ಣನ್ ದರ್ಶನಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಎಲ್ರು. ಹಂಗೆ ಸ್ವಲ್ಪ ಫ್ಯಾಮಿಲಿ ಫೋಟೋಸ್ ತಗೊಳ್ಳೋಣ ಅಂತ ತಗೊಂಡ್ವಿ. ಅದಾದ್ಮೇಲೆ ಅವ್ರ ಹೆಲ್ಪ್ ಇಂದ ಬೇಗನೆ ಒಳಗಡೆ ಹೋದ್ವಿ. ನಿಜ ಅವ್ರೇನಾದ್ರೂ ಹೆಲ್ಪ್ ಮಾಡದೇ ಇದ್ರೆ ಇವತ್ತು ನಮಗೆ ಈವ್ನಿಂಗ್ ಆದ್ರೂನು ದರ್ಶನ ಆಗ್ತಿದ್ದಿಲ್ಲ, ಅಷ್ಟು ರಶ್ ಇದೆ. ನಿಜ ಪುಣ್ಯ ಮಾಡಿದೀವಿ, ಕೃಷ್ಣನ ಅನುಗ್ರಹನೇ ಅನ್ಸುತ್ತೆ ನಮಗೆ. ಬೇಗ ಬೇಗ ಎಲ್ರು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು. ಇನ್ನು ದರ್ಶನ ಮುಗಿದ್ಮೇಲೆ ಎಲ್ರು ಆಚೆ ಬಂದು ಒಂದ್ ಸ್ವಲ್ಪ ಶಾಪಿಂಗ್ ಮಾಡ್ತಿದ್ವಿ. ಅಥರ್ವ ಮಾತ್ರ ಈ ಸಲ ತುಂಬಾ ಎಂಜಾಯ್ ಮಾಡಿದ್ದಾನೆ, ಅವನದೇ ಲೋಕದಲ್ಲಿ ಇರ್ತಿದ್ದ. ಅದಾದ್ಮೇಲೆ ಇನ್ನೇನು ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಹೇಳಿದ್ನಲ್ಲ, ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ಬೇಕಿತ್ತು ಬೇಗ ರೆಡಿ ಆಗಿ. ಸೊ ಬೇಗ ಎಲ್ರು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಇವಾಗ ನೋಡಿ ಹೊರಟಿದೀವಿ. ಟ್ರ್ಯಾಕ್ಸ್ ಅಲ್ಲಿ ನೋಡ್ತಿರ್ಬೋದು ನೀವು, ಮಕ್ಳು ಒಂಚೂರುನು ಇರಿಟೇಷನ್ ಇಲ್ದೆ ಆರಾಮಾಗಿ ಮನೇಲಿ ಹೆಂಗ್ ಆಟ ಆಡ್ತಾರೆ ಹಂಗ ಆಟ ಆಡ್ಕೊಂಡು ಆರಾಮ್ ಎಂಜಾಯ್ ಮಾಡ್ಕೊಂಡ್ ಬಂದ್ರು. ಈ ತರ ಗಾದಿ ಹಾಕೊಂಡು ಹೋಗಿರೋದ್ರಿಂದ ಮಕ್ಳಷ್ಟೇ ಅಲ್ಲ, ನಾವು ಕಂಫರ್ಟಬಲ್ ಆಗಿ ಜರ್ನಿ ಮಾಡಿದ್ವಿ. ಯಾಕಂದ್ರೆ ಬರೀ ಸೀಟ್ ಅಂದ್ರೆ ಮಕ್ಕಳನ್ನ ಎಷ್ಟು ಅವರ್ಸ್ ಕಂಟಿನ್ಯೂ ಆಗಿ ನಾವು ತೊಡೆ ಮೇಲೆ ಮಲಗಿಸ್ಕೋಬೇಕಾಗುತ್ತೆ, ಕರ್ಕೋಬೇಕಾಗುತ್ತೆ. ನಾವು ಟಯರ್ಡ್ ಆಗ್ತೀವಿ, ಅವರು ಟಯರ್ಡ್ ಆಗ್ತಾರೆ. ನಮಗ್ ನಿಜ ಜರ್ನಿ ಮಾಡಿರೋ ಟಯರ್ಡ್ನೆಸ್ ಗೊತ್ತಾಗ್ಲಿಲ್ಲ. ಇನ್ನು ಅಲ್ಲಿ ದರ್ಶನ ಆದ್ಮೇಲೆ ಟಿಫನ್ ಮಾಡ್ಕೊಂಡು ಹೊರಟವ್ರು. ಮಧ್ಯಾಹ್ನ ಊಟಕ್ಕೆ ರಾಜಸ್ಥಾನಿ ಡಾಬಾಕ್ಕೆ ನಿಲ್ಸಿದ್ವಿ. ನನ್ ಬಾಯಿ ತುಂಬಾ ಪಾನ್ ತುಂಬ್ಕೊಂಡು ಮಾತಾಡ್ತಾ ಇದ್ದೀನಿ, ಏನ್ ಅನ್ಕೋಬೇಡಿ. ರಾಜಸ್ಥಾನಿ ಢಾಬಾದಲ್ಲಿ ಊಟ ಮಾತ್ರ ಸಖತ್ತಾಗಿತ್ತು. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಸ್ವಲ್ಪನೂ ಲೇಟ್ ಮಾಡ್ದೆ ಇಮಿಡಿಯೇಟ್ ಆಗಿ ಹೊರಟಿದೀವಿ. ಏನಿಲ್ಲ, ಬೇಗ ನಾವ್ ಅನ್ಕೊಂಡಿರೋ ಪ್ಲೇಸಸ್ಗೆ ಹೋದ್ರೆ ಒಂದ್ ಸ್ವಲ್ಪ ಹೊತ್ತು ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂತ ಅಷ್ಟೇ. ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಗೋಕರ್ಣ ಆಗಿತ್ತು. ಸೊ ಗೋಕರ್ಣದಲ್ಲಿ ಬೀಚ್ ಸೈಡ್ ರೆಸಾರ್ಟ್ ಬುಕ್ ಮಾಡಿದ್ರು, ರಾಯಲ್ ವಿಂಟೇಜ್ ಬೀಚ್ ಸ್ಟೇ ಅಂತ. ಅದ್ರ ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ನೀವು ಗೋಕರ್ಣಕ್ಕೆ ಏನಾದ್ರು ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಆರಾಮದಲ್ಲಿ ಈ ರೆಸಾರ್ಟ್ ಅಲ್ಲಿ ರೂಮ್ಸ್ ಬುಕ್ ಮಾಡ್ಕೋಬಹುದು. ಬೀಚ್ ಸೈಡ್ ಆಗಿರೋದ್ರಿಂದ ನೀವು ಸಖತ್ ಎಂಜಾಯ್ ಮಾಡ್ಬೋದು. ಇನ್ನು ನಾವು ಬೀಚ್ ರೀಚ್ ಆಗೋಷ್ಟ್ರಲ್ಲಿ ಅರೌಂಡ್ 3:34 ಆಗಿತ್ತು ಅನ್ಸುತ್ತೆ ಈವ್ನಿಂಗು. ಬಂದು ಎಲ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಬೀಚ್ ಅಲ್ಲಿ ಮಕ್ಕಳೆಲ್ಲ ಆಟ ಆಡೋದಿಕ್ಕೆ ಅಂತ ಕರ್ಕೊಂಡ್ ಬಂದಿದ್ವಿ. ನಿಜ ಇವತ್ತು ಏನ್ ಬೀಚ್ ಅಲ್ಲಿ ಎಂಜಾಯ್ ಮಾಡಿದ್ವಿ, ಲೈಫ್ ಟೈಮ್ ಮೆಮೊರೀಸ್ ಇದು ನಮ್ಗೆ. ಆಚೆ ಎಲ್ಲೂ ಹೋಗೋ ಪ್ಲಾನ್ ಇರ್ಲಿಲ್ಲ ಇವತ್ತು ಗೋಕರ್ಣದಲ್ಲಿ. ಜಸ್ಟ್ ಈ ರೆಸಾರ್ಟ್ ಅಲ್ಲೇನೆ, ರೆಸಾರ್ಟ್ ಆಪೋಸಿಟ್ ಬೀಚ್ ಅಲ್ಲೇನೆ ಎಲ್ರು ಎಂಜಾಯ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ನೋಡ್ತಿರ್ಬೋದು ನೀವು, ಮಕ್ಕಳಾಗಿರ್ಬೋದು ನಾವಾಗಿರ್ಬೋದು ಎಲ್ರು ಆರಾಮಾಗಿ ಎಂಜಾಯ್ ಮಾಡಿದ್ವಿ. ಅಥರ್ವ ಸ್ಟಾರ್ಟಿಂಗು ಸಮುದ್ರನ ನೋಡಿದ್ರೆ ಸಖತ್ ಹೆದರ್ಕೋತಿದ್ದ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ನಾವ್ ಅವ್ನ್ ಹೆದರ್ಕೋತಾನೆ ಅಂತ ಅವನ್ನ ಕರ್ಕೊಂಡು ಹೋಗ್ದೆ ಹಾಗೆ ಬಿಟ್ಟಿದ್ರೆ ಅವನಿಗೆ ಅದೇ ಭಯನೇ ಕಂಟಿನ್ಯೂ ಆಗ್ತಿತ್ತು ಅನ್ಸುತ್ತೆ. ಬಟ್ ನಾನು ಮತ್ತೆ ನಮ್ಮ ಮನೆಯವರು ಡಿಸೈಡ್ ಮಾಡಿ ಇವತ್ತೇನಾದ್ರೂ ಮಾಡಿ ಅವನಿಗೆ ನೀರು ಅಂದ್ರೆ ಭಯ ಹೋಗ್ಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಅವನ್ನ ಡೈವರ್ಟ್ ಮಾಡಿ ನಮ್ಮ ಮನೆಯವರು ಡಿಫ್ರೆಂಟ್ ಆಗಿ ಬೀಚ್ ದಂಡಿಗೆ ಅವನ್ನ ಆಟ ಆಡ್ಸಿ ಡೈವರ್ಟ್ ಮಾಡಿರೋದ್ರಿಂದ ಅದಾದ್ಮೇಲೆ ಅವನು ಬೀಚ್ ಅಲ್ಲಿ ಏನ್ ಎಂಜಾಯ್ ಮಾಡ್ದ, ನಿಜವಾಗ್ಲೂ ನಾವ್ ಅದನ್ನ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಸೊ ಇದೊಂದು ನನ್ ಕಡೆಯಿಂದ ಸಜೆಷನ್ ಅಂತಾನೆ ಅನ್ಕೊಳ್ಳಿ. ಮಕ್ಳು ಇನ್ನೂ ಲರ್ನಿಂಗ್ ಸ್ಟೇಜ್ ಅಲ್ಲಿ ಇರ್ತಾರೆ, ಏನೇ ಆಗಿರ್ಬೋದು ನಾವ್ ಅವ್ರಿಗೆ ಯಾವ ತರ ಹೇಳ್ಕೊಡ್ತೀವಿ ಆ ತರ ಕಲಿತಾರೆ. ಸೊ ಅವ್ರು ಹೆದರ್ತಾರೆ ಅಂತ ನಾವು ಅವಾಯ್ಡ್ ಮಾಡ್ತಾ ಹೋದ್ರೆ ಆ ಹೆದರಿಕೆ ಕಂಟಿನ್ಯೂ ಆಗುತ್ತೆ. ಬಟ್ ನಾವ್ ಅದನ್ನ ಹೆದರಿಕೆ ಹೋಗೋ ತರ ಮಾಡೋದಕ್ಕೆ ಏನಾದ್ರೂ ಎಫರ್ಟ್ಸ್ ಹಾಕಿದ್ರೆ ನಿಜವಾಗ್ಲೂ ಆ ಎಫರ್ಟ್ಸ್ ಇಂದ ಸಿಗೋ ರಿಸಲ್ಟ್ಸ್ ಇಂದ ನೀವು ನಿಜವಾಗ್ಲೂ ಹ್ಯಾಪಿಯಾಗಿ ಫೀಲ್ ಆಗ್ತೀರಾ.
ಇನ್ನು ನಾವಂತೂ ಬೀಚಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಾನು ತುಂಬಾ ವ್ಲಾಗ್ ಮಾಡಕ್ ಹೋಗ್ಲಿಲ್ಲ. ನಾವು ಯಾವ ತರ ಎಂಜಾಯ್ ಮಾಡಿದ್ದೀವಿ ಅಂತ ಒಂದಷ್ಟು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡೆ. ಇನ್ನು ನಾವು ಬೀಚಲ್ಲೇನೆ ತುಂಬಾ ಹೊತ್ತು ಆಟ ಆಡಿದ್ವಿ. ಮಕ್ಳುನು ಸಖತ್ ಎಂಜಾಯ್ ಮಾಡ್ತಿದ್ರಲ್ವಾ, ಹಂಗಾಗಿ ಅರೌಂಡ್ 1.5 ಅವರ್ ಮೇಲೆನೆ ಬೀಚಲ್ಲೇನೆ ಆಟ ಆಡ್ಕೊಂಡ್ವಿ ಎಲ್ರೂನು. ಅದಾದ್ಮೇಲೆ ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ನೈಟ್ ಡಿನ್ನರ್ ಮಾಡಿ ಮಲ್ಕೊಂಡ್ಬಿಟ್ವಿ. ಇನ್ನು ನಾನು ನೆಕ್ಸ್ಟ್ ಡೇನೆ ಬ್ಲಾಗ್ ಕಂಟಿನ್ಯೂ ಮಾಡಿದೆ. ಗುಡ್ ಮಾರ್ನಿಂಗ್. ಇದು ಡೇ 3 ಅಟ್ ಗೋಕರ್ಣ. ನಿನ್ನೆ ಈವ್ನಿಂಗೇ ಬಂದ್ವಿ ಗೋಕರ್ಣಕ್ಕೆ. ಈವ್ನಿಂಗ್ ಎಲ್ಲ ಫುಲ್ ಎಂಜಾಯ್ ಮಾಡಿದ್ದೀವಿ. ವ್ಲಾಗ್ ಮಾಡೋಕ್ಕಾಗಿಲ್ಲ, ಲೈಟಾಗಿ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ. ಆಮೇಲೆ ಇವಾಗ ನಾವು ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋಣ ಅಂತ ಬೀಚ್ ಸೈಡ್ ಬಂದಿದ್ದೀವಿ. ಅಲೆ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ಈ ರೀತಿ ತೋರಿಸ್ತೀನಿ. ಎಲ್ಲರೂ ಬರಲಿ ಕಾಣ. ವಾವ್, ಗಪ್ಪು. ನೋಡಲ್ಲಿ ನೋಡಲ್ಲಿ ನೋಡಲ್ಲಿ. ವಾವ್, ಇಲ್ಲಿ ನೋಡಿ, ಇಲ್ಲಿ ತನ ಬಂದು. ಏನಪ್ಪ ಅದು? ಎಷ್ಟು ದೊಡ್ಡ ದೊಡ್ಡ ಅಲೆ ಬರ್ಲಿಕ್ಕತ್ತಾವ ನೋಡು. ನೋಡುಗ, ಈವ್ನಿಂಗ್ ಅಲ್ಲ, ಬೆಳಗ್ಗೆ ಮುಂಜಾನೆ ದೊಡ್ಡ ಅಲೆ ಇರ್ತಾವ. ಇಲ್ಲಿ ನೋಡ್ರಿ, ಇಲ್ಲಿ ನಿನ್ನೆ ನೈಟ್ ತನೂ ನೋಡಿಲ್ಲ ಇಂಥ ಅಲೆಗಳು. ಬಂತು 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 ಅಪ್ಪು, ಆಗು ಬಂತು 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 ಬಂತಲಿ. ಓ ಮೈ ಗಾಡ್. ಡಿಂಗ್ 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 ಡಿಂಗ್. ಭಾರಿ ದೊಡ್ಡ ಅಲೆ ಬಂದ್ವಿ ಇಷ್ಟೊತ್ತು. ಇಂಥ ಅಲೆಗಳವು. ಡಾಲ್ಫಿನ್ಸ್ ಅನ್ಸುತ್ತೆ. ಓದು ನೋಡು. ವಿಡಿಯೋದಲ್ಲಿ ತೆಗೆಯೋಣ. ಹಾ, ಬಂತಗ. ಶಾರ್ಕ್ ಏನೋ ಅಲ್ಲ, ಡಾಲ್ಫಿನ್. ಸ್ವಲ್ಪ ಸ್ವಲ್ಪ ಅಲ್ಲೋದು ಅವಾಗೆ. ಏ ಡಾಲ್ಫಿನ್ ಅದು. ವಾವ್, ಸರ್ವಾ ಅಲ್ಲೋ ಡಾಬು, ಅಲ್ಲಿ ನೋಡಲ್ಲಿ, ಅಲ್ಲಿ ಬೇಬಿ ಶಾರ್ಕ್ ನೋಡಕ್ಕೆ. ಬೇಬಿ ಶಾರ್ಕ್, ಬೇಬಿ ಶಾರ್ಕ್. ಅದು ಬಂತು, ಅದು ಸ್ವಲ್ಪ ಬಂತು. ಗುಡ್ ಮಾರ್ನಿಂಗ್ ಅಥರ್ವ, ಗುಡ್ ಮಾರ್ನಿಂಗ್. ಬೀಚ್ ಸೈಡು ಸನ್ರೈಸ್ ವ್ಯೂ ಎಕ್ಸೈಟ್ಮೆಂಟಲ್ಲಿ ನಮಗೆ ನೆನಪೇ ಇಲ್ಲ. ಸನ್ಸೆಟ್ ನೆನ್ನೆ ಇಲ್ಲೇ ಆಗಿದೆ. ಸನ್ರೈಸ್ ಈಸ್ಟ್ ಆಗೋದಲ್ವಾ, ಆ ಕಡೆ ಆಗುತ್ತೆ ಈಸ್ಟು. ಇಲ್ಲೆಲ್ಲ ರೆಸಾರ್ಟ್ಸ್ ಅಡ್ಡ ಇದೆ. ಹೌಎವರ್
ವ್ಯೂ ಮಾತ್ರ ಸಖತ್ತಾಗಿತ್ತು. ಅರ್ಲಿ ಮಾರ್ನಿಂಗ್ ಅಲೆಗಳು ಈವ್ನಿಂಗಿಂತ ತುಂಬ ದೊಡ್ಡದಾಗಿತ್ತು. ನಾವು ನಿನ್ನೆ ನೈಟ್ ಎಲ್ಲ ಕೂತ್ಕೊಂಡು ಹರಟೆ ಹೊಡೆದಿರೋ ಜಾಗಕ್ಕೆಲ್ಲ ಅಲೆಗಳು ಬರ್ತಿದೆ ಇವತ್ತು. ನಿನ್ನೆ ಅಲ್ಲಿದ್ದಿಲ್ಲ, ಹಾಗಾಗಿ ಹೇಳಿದೆ. ಸೊ ದಟ್ಸ್ ಇಟ್. ಇವಾಗೇನು ಫ್ರೆಶಪ್ ಆಗಿ ಗೋಕರ್ಣ ಟೆಂಪಲ್ಗೆ ದರ್ಶನಕ್ಕೆ ಹೋಗಬೇಕು. ಅಪ್ಪು ಬಗ್ಲಕ್ಕೆ ಕೂಚೋ, ಹಂಗೆ ಕೆಳಗೆ ಇಳಿದ್ರೆ ಹೆಂಗೆ ಎತ್ಕೊಂಡು. ನಾವು ಉಳ್ಕೊಂಡಿರೋದು ಬೀಚ್ ಸ್ಟೇ ಬಂದುಬಿಟ್ಟು ರಾಯಲ್ ವಿಂಟೇಜ್. ರಿವರ್ಸ್ ಕಾಣಿಸ್ತಿದ್ಯಾ? ಇಟ್ಸ್ ಓಕೆ. ಸೊ ಫ್ರೆಶಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸ್ಟೇ ಟ್ಯೂನ್ಡ್. ಹಾಯ್ ಶ್ರೇಯಾ, ಭುವಿ ಹಾಯ್. ಈಗ ಒಂದ್ ಸ್ವಲ್ಪ ಧೈರ್ಯ ಬಂತಿಕ್ಕಿಗೆ. ಈಕೆ ಎದುರುತ್ತಿರ್ಲಿಲ್ಲ ಯಾಕ ಪಾಪ. ಈ ಕಡೆ ಮಾಡೋ ವಿಡಿಯೋ ಯಾವಾಗ ಹಿಂದೆ ಬೀಚ್ ಬರ್ತದ. ನೋಡಿದ್ರಲ್ಲ, ಎಲ್ರೂ ರೆಡಿಯಾಗಿ ಇವಾಗ ನಾವು ಗೋಕರ್ಣದಲ್ಲಿ ಮಹಾಬಲೇಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಈ ಟೆಂಪಲ್ ಅಲ್ಲಿ ಪರ್ಟಿಕ್ಯುಲರ್ ಬೋರ್ಡ್ ನ ಯಾಕೆ ಜೂಮ್ ಮಾಡಿ ತೋರಿಸ್ತಿದ್ದೀನಿ ಅಂದ್ರೆ, ಇಲ್ಲಿ ಡ್ರೆಸ್ ಕೋಡ್ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಸೊ ಜೆಂಟ್ಸ್ ಆದ್ರೆ ಧೋತಿ ವೇರ್ ಮಾಡಿ ಹೋಗಿ, ವುಮನ್ಸ್ ಆದ್ರೆ ಕುರ್ತಾ ಇಲ್ಲ ಅಂದ್ರೆ ಸ್ಯಾರಿ ವೇರ್ ಮಾಡಿ ಹೋಗಿ. ಇಲ್ಲ ಅಂದ್ರೆ ನಿಮ್ಗೆ ದರ್ಶನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇನ್ನು ಅದಾದ್ಮೇಲೆ ನಾವು ಬೀಚ್ ಸೈಡ್ ಗೇಮ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ, ಆಟ ಆಡೋಣ ಅಂದ್ಬಿಟ್ಟು ಇವಾಗ ಇನ್ನೊಂದು ಬೀಚ್ಗೆ ಬಂದಿದ್ದೀವಿ. ಯಾವುದು ಅಂದ್ರೆ ಕುಡ್ಲೆ ಬೀಚ್ ಅಂತ. ಸೊ ನೀವು ಗೂಗಲ್ ಮ್ಯಾಪ್ಸ್ ಅಲ್ಲಿ ಕುಡ್ಲೆ ಬೀಚ್ ಅಂತ ಸರ್ಚ್ ಮಾಡಿದ್ರೆ ಈಸಿಯಾಗಿ ಇಲ್ಲಿ ರೀಚ್ ಆಗ್ಬೋದು. ಅಂಡ್ ಈ ಕುಡ್ಲೆ ಬೀಚ್ಗೆ ನೀವು ಸ್ಟೆಪ್ಸ್ ಇಳ್ಕೊಂಡು ಹೋಗ್ಬೇಕಾಗುತ್ತೆ. ಸುಮಾರು ಸ್ಟೆಪ್ಸ್ ಇದೆ, ಎಷ್ಟಿದೆ ಅಂತ ಲಿಟ್ರಲಿ ಕೌಂಟ್ ಮಾಡಿಲ್ಲ. ಸೊ ಏಜ್ ಆಗಿರೋರು ನಿಮ್ ಗ್ರೂಪ್ ಅಲ್ಲಿ ಏನಾದ್ರು ಇದ್ರೆ, ಅಂದ್ರೆ ನಡೆಯೋದಕ್ಕೆ ಪ್ರಾಬ್ಲಮ್ ಇರೋರು ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲ ಅಂದ್ರೆ ಆರಾಮಾಗಿ ಹೋಗ್ಬೋದು. ಸೊ ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ಇವಾಗ ಬೀಚ್ಗೆ ಬಂದಾಯ್ತು. ಈ ಬೀಚಿಗೆ ಏನಕ್ಕೆ ಬಂದಿದ್ದು ಅಂದ್ರೆ, ಈ ಕುಡ್ಲೆ ಬೀಚ್ ಅಲ್ಲಿ ಮೈಸ್ಟಿಕ್ ಗೋಕರ್ಣ ಅಡ್ವೆಂಚರ್ಸ್ ಅಂತ ಒಂದು ಟೀಮ್ ಇದೆ. ಸೊ ಇವ್ರ ಕಡೆಯಿಂದ ಬೀಚ್ ಸೈಡ್ ಎಲ್ಲ ಅಡ್ವೆಂಚರಸ್ ಗೇಮ್ಸ್ ಅವೈಲಬಲ್ ಇದೆ. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ನ ಕಾಂಟ್ಯಾಕ್ಟ್ ಇಂದ ಇಲ್ಲಿ ಎಲ್ಲಾ ಡೀಟೇಲ್ಸ್ ತಿಳ್ಕೊಂಡು ಇವಾಗ ಈ ಬೀಚಿಗೆ ಬಂದಿದ್ದೀವಿ. ಕೂಡ್ಲೆ ಬೀಚ್. Yes, we are at Kudle Beach. And we are going to do some adventurous games. ನಾವು ಫುಲ್ ಅಡ್ವೆಂಚರಸ್ ಗೇಮ್ಸ್ ನ ಟ್ರೈ ಮಾಡ್ಬೇಕು ಅಂತ ಹೋಗಿದ್ದೇನೋ ನಿಜ, ಬಟ್ ಮಕ್ಕಳನ್ನ ಕರ್ಕೊಂಡು ಅದೆಲ್ಲ ಆಡೋದಕ್ಕೆ ಆಗಲ್ಲ ಅಂತ ಗೊತ್ತಾದ್ಮೇಲೆ ನಾವು ಚೂಸ್ ಮಾಡ್ಕೊಂಡಿರೋದು ಕ್ರೂಸ್ ಬೋಟ್. ಸೊ ಇದ್ರಲ್ಲಿ ಏನು ಅಂದ್ರೆ ಅರೌಂಡ್ 1.5 to 2 hours ಇದೇ ಬೋಟ್ ಅಲ್ಲೇ ನೀವು ಸಮುದ್ರದಲ್ಲಿ ಇರ್ತೀರಾ. ಸಮುದ್ರದಲ್ಲಿರೋದಂದ್ರೆ ಒಂದೇ ಜಾಗದಲ್ಲ, ಅವರು ಈ ಕುಡ್ಲೆ ಬೀಚಿಂದ ಓಮ್ ಬೀಚು, ಆಮೇಲೆ ಹಾಫ್ ಮೂನ್ ಬೀಚು, ಮತ್ತೆ ಪ್ಯಾರಡೈಸ್ ಬೀಚ್, ಅದಾದ್ಮೇಲೆ ಲೈಟ್ ಹೌಸ್, ಮತ್ತೆ ಸಿ ಮತ್ತೆ ರಿವರ್ ಮೀಟಿಂಗ್ ಪಾಯಿಂಟ್, ಇದಿಷ್ಟಕ್ಕೂ ಕರ್ಕೊಂಡು ಹೋಗಿ ಬರ್ತಾರೆ. ಸೊ ನಾವ್ ಇದನ್ನ ಚೂಸ್ ಮಾಡ್ಕೊಂಡ್ವಿ. ಮಕ್ಕಳು ಆರಾಮಾಗಿ ಬೋಟಲ್ಲಿ ಕೂತ್ಕೋಬಹುದು. ಸೊ ನಾವು ಆರಾಮಾಗಿ ಹೋಗಿ ಬರ್ಬೋದು ಅಂತ. ಏನಾದ್ರೂ ಅಡ್ವೆಂಚರಸ್ ಆಗಿ ಟ್ರೈ ಮಾಡ್ಬೇಕು ಅಂದ್ರೆ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ರೆ ಅವ್ರ ಪಾಡಿಗೆ ಅವ್ರು ಆಡ್ತಿದ್ರೆ ಯಾರ ಜೊತೆಗಾದ್ರೂ ಬಿಟ್ಟು ಹೋಗಿ ಟ್ರೈ ಮಾಡ್ಬೋದು. ಬಟ್ ನಮ್ಗೆ ಈ ಸಲ ಆ ರಿಸ್ಕ್ ತಗೊಳ್ಳೋ ಧೈರ್ಯ ಇರ್ಲಿಲ್ಲ. ಹಂಗಾಗಿ ಆಮೇಲೆ ಮಕ್ಳು ಚೆನ್ನಾಗಿ ಎಂಜಾಯ್ ಮಾಡ್ಬೇಕಲ್ವಾ. ಸೊ ಕ್ರೂಸ್ ಬೋಟ್ ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇವಾಗ ಬೋಟ್ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟ್ರಲ್ಲೇನೆ ಮಕ್ಳು ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ನಿಜ, ಅಥರ್ವ ಮಾತ್ರ
ದೂರದಿಂದ ಸಮುದ್ರ ಕಾಣಿಸಿದ್ರುನು ಆಬು ಆಬು ಅಂತ ಅಳವನು. ಇವಾಗ ನೀರು ಸಮುದ್ರನ ನೋಡಿದ್ರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ನಮ್ ಕೈ ಹಿಡ್ಕೊಂಡು ಅವನೇ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಇದೊಂದು ಡ್ರಾಸ್ಟಿಕ್ ಚೇಂಜ್. ಸೊ ಇವಾಗ ನೋಡ್ತಿರ್ಬೋದು ನೀವು, ಬೋಟ್ ಬಂತು, ಇವಾಗ ಹೊರಡ್ಬೇಕು. ಸಮುದ್ರದ ಮಧ್ಯದಲ್ಲೇನೆ, ಐ ಮೀನ್ ಬೋಟ್ ಅಲ್ಲೇನೆ ಕಂಟಿನ್ಯೂ 1.5 to 2 hours ಇರೋದ್ರಿಂದ ಇನ್ ಕೇಸ್ ನೀವೇನಾದ್ರೂ ಮಕ್ಳ ಜೊತೆ ಹೋಗ್ತಿದ್ರೆ ನೀರು, ಅವರಿಗೆ ತಿನ್ನೋದಿಕ್ಕೆ ಹಣ್ಣು ಅಥವಾ ಸ್ನಾಕ್ಸ್ ಇದ್ಯಾ ಅಂತ ಚೆಕ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಮಿಡಿಲ್ ಅಲ್ಲಿ ಅವ್ರಿಗೆ ಹಸ್ವಾದ್ರೆ ಅಲ್ಲಿ ಏನೂ ಸಿಗಲ್ಲ. ಅದಾದ್ಮೇಲೆ ಪ್ಲೀಸ್ ಏನಾದ್ರೂ ಪ್ಲಾಸ್ಟಿಕ್ ಐಟಮ್ಸ್ ತಗೊಂಡ್ ಹೋಗಿದ್ರೆ ದಯವಿಟ್ಟು ಸಮುದ್ರದಲ್ಲಿ ಹಾಕ್ಬೇಡಿ. ನಾವೂನು ಸ್ನಾಕ್ಸ್ ತಗೊಂಡ್ ಹೋಗಿದ್ವಿ, ಯಾವ್ದನ್ನು ಅಲ್ಲಿ ಎಸ್ತಿಲ್ಲ, ಎಲ್ಲಾನು ಒಂದ್ ಕವರ್ ಅಲ್ಲಿ ತಗೊಂಡ್ಬಂದು ಬೀಚ್ ಸೈಡ್ ಬಂದ್ಮೇಲೆ ಡಸ್ಟ್ಬಿನ್ಗೆನೆ ಹಾಕಿದೀವಿ. ಸೊ ನಾವು ನೇಚರ್ನ ಕಾಪಾಡಿದ್ರೆ ನೇಚರ್ ನಮ್ಮನ್ನ ಕಾಪಾಡುತ್ತೆ. ಸೊ ದಟ್ಸ್ ಇಟ್. ಇವಾಗ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಜೆಲ್ಲಿ ಫಿಶಸ್ ಜೆಲ್ಲಿ ನೋಡ್ರೆ ಕೂಡ್ಲೆ ಬೀಚಿಂದ ಹೊರಟು ಕ್ರೂಸಲ್ಲಿ ಓಮ್ ಬೀಚ್ಗೆ ಬಂದಿದ್ದೀವಿ. ಇದು ಓಮ್ ಬೀಚು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಓಮ್ ಬೀಚ್. ಸೊ ಇದು ಓಮ್ ಶೇಪ್ ಇದ್ದಕ್ಕೆ ಓಮ್ ಬೀಚ್ ಅಂತ ಹೇಳ್ತಿದ್ದಾರೆ. ಸೊ ನಾವೀಗ ಓಮ್ ಬೀಚು, ಕೂಡ್ಲೆ ಬೀಚು, ಆಮೇಲೆ ಹಾಫ್ ಮೂನ್ ಬೀಚು, ಪ್ಯಾರಡೈಸ್ ಬೀಚು, ಅದಾದಮೇಲೆ ಮೂನ್ ಲೈಟು, ಅದಾದಮೇಲೆ ರಿವರ್ ಸೀ ಪಾಯಿಂಟು, ಮೀಟಿಂಗ್ ಪಾಯಿಂಟು, ಅದಕ್ಕೆಲ್ಲ ಹೋಗ್ತಾ ಇದೀವಿ ಕ್ರೂಸಲ್ಲಿ. ನೋಡಿ ಇವ್ರಂತ್ರಿ ರೀ ಕೊಡು ನೀನು ಅವ್ರಿಗೆ ನೀನು ಯೋಗೇಶ ಪವನ ಬಾವ ಎಲ್ಲಿದ್ದ ಗೊತ್ತಾಗವಲ್ದು. ನಾನು ತೊಡಿ ಮೇಲೆ ಹತ್ತರ ನೋಡಿ ಇವ್ರು ಅಲ್ಲ ಅಲ್ಲ ನಾವೀಗ ಕ್ರೂಸ್ ಅಲ್ಲಿ ಫಸ್ಟ್ ಓಮ್ ಬೀಚ್, ಅದಾದ್ಮೇಲೆ ಹಾಫ್ ಮೂನ್ ಬೀಚ್ ನೋಡ್ಕೊಂಡ್ಮೇಲೆ ಇವಾಗ ಪ್ಯಾರಡೈಸ್ ಬೀಚ್ ಅಲ್ಲಿ ಇದ್ದೀವಿ. ಸೊ ಈ ಬೀಚ್ ಅಲ್ಲಿ ಬಂದ್ಮೇಲೆ ಬೋಟ್ ನ ಸಮುದ್ರದ ಮಿಡಿಲ್ ಅಲ್ಲಿ ನಿಲ್ಸ್ಬಿಟ್ಟು, ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಲೈಫ್ ಜಾಕೆಟ್ಸ್ ನ ಹಾಕ್ಬಿಟ್ಟು ಸಮುದ್ರದಲ್ಲಿ ಸ್ವಿಮ್ ಮಾಡೋದಕ್ ಬಿಡ್ತಾರೆ. ಸೊ ನಮ್ ಭಾವ ಅವರು, ಆಮೇಲೆ ನಮ್ಮ ಅಕ್ಕ ಅವರು ಎಲ್ರು ಸ್ವಿಮ್ ಮಾಡಾದ್ಮೇಲೆ ಇವಾಗ ಅಥರ್ವ ಮಲ್ಕೊಂಡಿದ್ದ ಆಕ್ಚುಲಿ ನನ್ ತೊಡೆ ಮೇಲೆ. ಸೊ ಅವರೆಲ್ಲ ಬಂದ್ಮೇಲೆ ಲಾಸ್ಟಿಗೆ ನಾನು ಟ್ರೈ ಮಾಡೋಣ ಅಂತ ಹೋಗಿದ್ದೀನಿ. ಲಿಟ್ರಲಿ ಏನ್ ಎಕ್ಸ್ಪೀರಿಯನ್ಸ್ ಗುರು ಇದು, ಯಪ್ಪ. ಆ ಲೈಫ್ ಜಾಕೆಟ್ ಹಾಕೊಂಡಿರ್ತೀವಲ್ಲ ನಾವು,
ಅದ್ರಿಂದ ನೀವು ಸಮುದ್ರದ ಒಳಗಡೆ ಇಳಿದ ತಕ್ಷಣ ನೀರಿನ ಮೇಲೆ ತೇಲೋದಕ್ ಸ್ಟಾರ್ಟ್ ಆಗ್ತೀರಾ. ನೀವು ಕಾಲು ಕಂಟಿನ್ಯೂ ಆಗಿ ಮೂವ್ಮೆಂಟ್ ಮಾಡ್ತಾ ಇದ್ರೆ ಮಾತ್ರ ನೀವು ಒಳಗಡೆ ಐ ಮೀನ್ ನೀರ್ ಒಳಗಡೆ ಇರೋದಕ್ ಸಾಧ್ಯ. ಇಲ್ಲ ಅಂದ್ರೆ ನೀರಿನ ಮೇಲೆ ತೇಲ್ತಾ ಇರ್ತೀರಾ. ಸ್ವಿಮ್ಮಿಂಗ್ ಬರೋರಿಗೆ ಏನ್ ಕಷ್ಟ ಅನ್ಸಲ್ಲ, ಸ್ವಿಮ್ಮಿಂಗ್ ಬರ್ದೇ ಇರೋರಿಗೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನಗ್ ಸ್ವಿಮ್ಮಿಂಗ್ ಬರಲ್ಲ, ಹಂಗಾಗಿ ಯಪ್ಪ ಲಿಟ್ರಲಿ ಸ್ಟಾರ್ಟಿಂಗ್ ಸಖತ್ ಹೆದರ್ಕೊಂಡ್ಬಿಟ್ಟೆ. ನಾನು ಬೋಟ್ ಇಂದ ಇಳ್ದು ನೀರಲ್ಲಿ ಹೋದ ತಕ್ಷಣ ನನ್ ಕಾಲ್ ಮೂವ್ಮೆಂಟ್ ಮಾಡದೇ ಇದ್ದಾಗ ಬೋಟ್ ಕೆಳಗಡೆ ಹೋಗ್ತಾ ಇದೀನಿ ಹಂಗೆ ತೇಲ್ಕೊಂಡು. ಅದಾದ್ಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಕಂಟಿನ್ಯೂ ಆಗಿ ಕಾಲು ಮೂವ್ ಮಾಡ್ತಾ ಇರು, ಅಂದ್ರೆ ಏನು ಆಗಲ್ಲ ಅಂತ. ಸೊ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಲೈಟ್ ಹೌಸಿಗೆ ಬಂದಿದೀವಿ. ಇವಾಗ ಏನ್ ನೋಡ್ತಿದ್ದೀರಲ್ಲ, ಇದು ಸಮುದ್ರ ಮತ್ತೆ ರಿವರ್ ಮೀಟಿಂಗ್ ಪಾಯಿಂಟ್ ಅಂತೆ. ಇದ್ರ ಅಪೋಸಿಟ್ ಲೈಟ್ ಹೌಸ್ ಇದೆ. ನೀವು ನೋಡ್ತಿರ್ಬೋದು, ನಾನು ಇವಾಗ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇದು ಲೈಟ್ ಹೌಸ್. ಅದು ಸಮುದ್ರ ಮತ್ತೆ ರಿವರ್ ಮೀಟಿಂಗ್ ಪಾಯಿಂಟ್ ಆಗಿತ್ತು. ಸೊ ಅದನ್ನ ಮುಗಿಸ್ಕೊಂಡು ಇನ್ನು ನಾವು ರಿಟರ್ನ್ ಮತ್ತೆ ಕುಡ್ಲೆ ಬೀಚ್ಗೆ ಅದೇ ಕ್ರೂಸ್ ಅಲ್ಲಿ ಬಂದ್ವಿ. ಸೂಪರ್ ಸೂಪರ್, ಜಾಲಿ ಜಾಲಿ, ಎಲ್ಲ ಜಾಲಿ. ಅಲ್ಲ ಬಿದ್ರ ಪೂರ್ತಿ ಬಿದ್ದ ಇರ್ಲಿ, ತಡೀರಿ ಅದಕ್ಕೆ ಬಿಟ್ಟಿನಿ ನಾನು. ಎದ್ದ ಕರೆಕ್ಟ್. ರೀ ಈ ಕಡೆ ತಿರುಗ್ಸ್ರಿ. ಐ ಗುಂಡಣ್ಣ, ಏ ದೊಡ್ಡಲೆ ಬಂತು ಐ ಅಂತೂ ಧೈರ್ಯ ಬಂತಪ್ಪ. ಬಂತು ದೊಡ್ಡಲೆ. ಇದತ್ ಕೈ ತೊಳಸಂದ್ಯಾ? ತೊಳಸಿರಿ. ಏ ಮುಖ ತೊಳಸೋಳು ಉರಿತದ ರೀ ಶ್ರೇಷ್ಠ. ಹಂಗ ರೌಂಡಾಗಿ ತಿರುಗಿಸ್ಬೇಡ್ರಿ, ಹೆದರ್ಲಿಕ್ಕತ್ತಾನ. ಟೀ ಶರ್ಟ್ ಸರಿ ಮಾಡ್ರತ್ತಂದು. ಏ ಕುಡ್ದವ್ರು ಹೋದಂಗೆ ಸೊಟ್ಟು ಹೊಂಟ್ಬಿಟ್ಟಿ ಅಲ್ಲ ಹಂಗೆ. ಅಪ್ಪು ಏನದು? ಅಪ್ಪು ಕೈ ಬಿಡ್ಬೋದು, ಮಗನೇ ಕೈ ಬಿಡೋದು. ಬಿಡ್ರಿ, ಒಮ್ಮ ಬಿದ್ರೆ ಗೊತ್ತಾಗ್ತದೆ. ಸೊ ರಿಟರ್ನ್ ಕುಡ್ಲೆ ಬೀಚಿಗೆ ಬಂದಾದ್ಮೇಲೆ ಬೀಚ್ ಸೈಡ್ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಒಂದು ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಅಲ್ಲೇ ಬೀಚ್ ಸೈಡ್ ಒಂದು ಹೋಟೆಲ್ ಅಲ್ಲಿ ಡಿನ್ನರ್ ನ ಮುಗಿಸ್ಕೊಂಡು ರಿಟರ್ನ್ ಕುಷ್ಟಗಿಗೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಟ್ರಿಪ್ ನ ವ್ಲಾಗ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ.